ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಕಂಡಲ್ಲೆಲ್ಲ ನಾಲಿಗೆ ಹರಿಬಿಡ್ತಾ ಇದ್ದಂಥ ಯತ್ನಾಳ್ಗೆ ಹೈಕಮಾಂಡ್ ಉಚ್ಚಾಟನೆ ಮಾಡಿ ಶಾಕ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕೆಲ ಶಾಸಕರಿಗೂ ಶೋಕಾಸ್ ನೋಟಿಸ್ ಕೊಟ್ಟಿತ್ತು. ಆದರೂ ಕೂಡ ಶಾಸಕ ಎಸ್ ಟಿ ಸೋಮಶೇಖರ್ ಮಾತ್ರ ಕಾಂಗ್ರೆಸ್ ಸರ್ಕಾರವನ್ನು ಹೊಗಳೋದು ಮಾತ್ರ ಬಿಟ್ಟಿಲ್ಲ. ಅಲ್ಲದೆ ಬಿಜೆಪಿ ನಾಯಕರ ವಿರುದ್ಧನೇ ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೂ ಕೂಡ STS ಹಾಗೂ ಹೆಬ್ಬಾರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಹಿಂದೇಟು ಹಾಕ್ತಾ ಇದೆ. ಪಕ್ಷದ ಕಟ್ಟಾಳು ಹಾಗೂ ಹಿಂದೂ ಹುಲಿ ಎಂದೇ ಕರೆಸಿಕೊಳ್ತಾ ಇದ್ದಂಥ ಯತ್ನಾಳ್ ಉಚ್ಚಾಟನೆ ಮಾಡಿರೋ ಹೈಕಮಾಂಡ್ ಮಾತ್ರ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ. ಇದರಿಂದ ಬಿಎಸ್ವೈ ಕುಟುಂಬದ ವಿರುದ್ಧ ಮಾತನಾಡಿದ್ರೆ ಮಾತ್ರ ಕ್ರಮನ, ಪಕ್ಷದ ವಿರುದ್ಧ ನಡೆದುಕೊಂಡ್ರೆ ಕ್ರಮ ಇಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಎಸ್ ಮೇಡಮ್, ಈ ಸುದ್ದಿಯನ್ನು ನೋಡಿದಾಗ ಯತ್ನಾಳ್ಗೊಂದು ರೀತಿಯಾದಂಥ ನ್ಯಾಯ, ಈ ಇಬ್ಬರು ನಾಯಕರಿಗೆ ಒಂದು ರೀತಿಯಾದಂಥ ನ್ಯಾಯನ ಅಂತ. ಈಗ ಇವರು ಸೋಮಶೇಖರ್ ಅವರು ಹಾದಿ ಬೀದಿಯಲ್ಲಿ DK ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯನವರನ್ನು ಹೊಗಳ್ತಾನೆ ಬರ್ತಾ ಇದ್ದಾರೆ. ಆಮೇಲೆ ಆಲ್ರೆಡಿ 2 ಕಾಲು ಹೊರಗಿಟ್ಟು ಬಿಟ್ಟಿದ್ದಾರೆ, ಒಂದು ಕಾಲಲ್ಲ. ಯೂಶಲಿ ನಾವೇನು ಹೇಳ್ತೀವಿ, ಒಂದು ಕಾಲು ಹೊರಗಿಟ್ಟಿದ್ದಾರೆ, ಇನ್ನೊಂದು ಕಾಲು ಒಳೆ, 2 ಕಾಲು ಹೊರಗಿಟ್ಟಿದ್ದಾರೆ. ಆದರೆ ಬಿಜೆಪಿ ಪಕ್ಷ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವ್ರಿಗೆ ಯಾಕೆ ತಾಕತ್ತಿಲ್ವೋ ನನಗೆ ಗೊತ್ತಿಲ್ಲ. ಯತ್ನಾಳ್ ಅವ್ರ ವಿರುದ್ಧ ಏನು ಇದ್ದಕ್ಕಿದ್ದಂತೆ ಏನು ಇವ್ರು ಕ್ರಮ ತಗೊಂಡಿದ್ದಲ್ಲ. ಅವ್ರು ಎಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಅನ್ನ ಮಾಡಿ ಆದ್ಮೇಲೆ ಹಾದಿ ಬೀದಿಯಲ್ಲಿ ಬಿಜೆಪಿ ಪಕ್ಷದ ಬಗ್ಗೆ ಜನ ಆಡಾಡ್ಕೊಂಡು ನಗೋಂಗ ಆದ್ಮೇಲೆ ಇದು ಮನೆ ಒಂದು 3 ಬಾಗಿಲು ಅಂತ ಆಡಳಿತ ಪಕ್ಷ ಕಾಂಗ್ರೆಸ್ ಗವಹಿಸಿ ನಕ್ಕ ಮೇಲೆ, ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತ ಮೇಲೆ ಈಗ ಅದು ವಿಜೇಂದ್ರ ಅವರ ಒತ್ತಡಕ್ಕೆ ಮಣಿದು ಅವರನ್ನ ಈಗ ಉಚ್ಚಾಟನೆ ಮಾಡಿದ್ದಾರೆ. ಯತ್ನಾಳ್ ಅವ್ರು ಸುಮ್ಮನೆ ಇದ್ದಾರಾ? ಸುಮ್ಮನೆ ಇಲ್ಲ. ನಾನು ಪಕ್ಷ ಕಟ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ 108 ಹೇಳಿಕೆಗಳನ್ನ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಅವರೇ, ದಯವಿಟ್ಟು ನೀವು ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ ಮೇಲೂ ಕೂಡ ಯತ್ನಾಳ್ ಅವರು ಸುಮ್ಮನೆ ಆಗ್ತಾ ಇಲ್ಲ. ಆದರೆ ತಮ್ಮ ಪ್ರಶ್ನೆ ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಜನಾಕ್ರೋಶ ಯಾತ್ರೆಗೆ ಹೋಗ್ಲಿಲ್ಲ. ಅವರು ಕಾಂಗ್ರೆಸ್ ಅಲ್ಲಿ ಏನೋ ಆಗ್ಬಿಟ್ಟಿದೆ ಅಂತ ಜಂಪ್ ಮಾಡ್ಬಿಟ್ಟು ಬಿಜೆಪಿಗೆ ಹೋಗಿ ಅಲ್ಲಿ ಮಂತ್ರಿ ಆಗಿ ಈಗ ಮತ್ತೆ ಕಾಂಗ್ರೆಸ್ ಸೇರೋದಕ್ಕೆ ತರ ಏನು ತುಂಬಾ ತುದಿಗಾಲಲ್ಲಿ ನಿಂತಿದ್ದಾರೆ. ಇವೆಲ್ಲ ಅವ್ರಿಗೆ ಯಾಕೆ ಕಾಣೋದಿಲ್ಲ? ಬಿಜೆಪಿ ಅವರಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಆಗ್ಲಿ, ಆಮೇಲೆ ನಾವು ಏನಾದ್ರೂ ಒಂದು ಕ್ರಮ ತಗೊಳ್ತೀವಿ ಅನ್ನುವಂತ ಆಟಿಟ್ಯೂಡ್ ಇದೆಯಲ್ಲ, ಅದೇ ಇವತ್ತು ಬಿಜೆಪಿ ಪಕ್ಷನ ಈ ರೀತಿ ಈ ಒಂದು ಸ್ಥಿತಿಗೆ ಬಂದು ತಲುಪಿಸಿದೆ.